ಹಲೋ ಗೈಸ್, ಆಕ್ಸಿಸ್ ಬ್ಯಾಂಕಿಂದ ಒಂದು ಒಳ್ಳೆ ಆಫರ್ ಅನ್ನೋದು ಬರ್ತಾ ಇದೆ ಗೈಸ್. ನೀವೇನಾದರೂ ಫ್ಲಿಪ್ಕಾರ್ಟ್ ಕ್ರೆಡಿಟ್ ಕಾರ್ಡ್ಗೋಸ್ಕರ ಅಪ್ಲೈ ಮಾಡ್ಕೊಬೇಕು ಅಂದ್ಕೊಂಡಿದ್ರೆ ಆಕ್ಸಿಸ್ ಬ್ಯಾಂಕ್ ಇವಾಗ ಒಳ್ಳೆ ಆಫರ್ ಅನ್ನೋದು ಪ್ರೊವೈಡ್ ಮಾಡ್ತಾ ಇದೆ. ನಿಮ್ಮ ಕಡೆ ಆಕ್ಸಿಸ್ ಬ್ಯಾಂಕ್ ಅಕೌಂಟ್ ಇಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಕಡೆ ಯಾವುದೇ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಮೊದಲೇ ಇಲ್ಲ ಅಂತಂದ್ರೂ ಪರವಾಗಿಲ್ಲ, ಈ ಒಂದು ಕ್ರೆಡಿಟ್ ಕಾರ್ಡ್ ನಿಮಗೆ ನೋಡಲಿಕ್ಕೆ ಸಿಗುತ್ತೆ. ಫ್ಲಿಪ್ಕಾರ್ಟ್ ಇವಾಗ ಅಫಿಷಿಯಲ್ ಆಗಿ ಮೆಸೇಜ್ ಕೂಡ ಸೆಂಡ್ ಮಾಡ್ತಾ ಇದೆ. ಸೊ ಒಂದು ಒಳ್ಳೆ ಕ್ರೆಡಿಟ್ ಕಾರ್ಡ್ ಅಂತಲೇ ಹೇಳ್ಬೋದು. ಈ ಒಂದು ಕ್ರೆಡಿಟ್ ಕಾರ್ಡ್ ಮೇಲೆ ನಿಮಗೆ 5% ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗುತ್ತೆ. ಫ್ಲಿಪ್ಕಾರ್ಟ್ನಲ್ಲಿ ನೀವು ಏನಾದರೂ ಆರ್ಡರ್ ಮಾಡ್ಕೊಳ್ಳಿ, ನಿಮಗೆ 5% ಕ್ಯಾಶ್ ಬ್ಯಾಕ್ ಅನ್ನೋದು ನೋಡಲಿಕ್ಕೆ ಸಿಗುತ್ತೆ ಗೈಸ್. ಸೊ ಈ ಒಂದು ಕ್ರೆಡಿಟ್ ಕಾರ್ಡ್ ನಿಮಗೆ ಸಿಕ್ಕಿದೆನಾ, ನಿಮಗೆ ಆಫರ್ ಇದೆನಾ ಅಂತಂದ್ಬಿಟ್ಟು ನಿಮ್ಮ ಫ್ಲಿಪ್ಕಾರ್ಟ್ ಆ್ಯಪ್ನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೋಬೋದು. ನೀವು ಮೊದಲೇದಾಗಿ ಇಲ್ಲಿ ಸರ್ಚ್ ಮಾಡ್ಕೊಳ್ಳಿ ಫ್ಲಿಪ್ಕಾರ್ಟ್ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಅಂತ. ಸೊ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಮೇಲ್ಗಡೆ ಫ್ಲಿಪ್ಕಾರ್ಟ್ ಆಕ್ಸಿಸ್ ಕ್ರೆಡಿಟ್ ಕಾರ್ಡ್ ಎಂದು ಈ ರೀತಿಯಾಗಿ ಬರುತ್ತೆ. ಸೊ ಈ ಒಂದು ಪೇಜ್ಗೆ ನೀವು ರಿಡೈರೆಕ್ಟ್ ಆಗ್ತೀರಾ. ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಇಂಟರ್ಫೇಸ್ ನೋಡಲಿಕ್ಕೆ ಸಿಗುತ್ತೆ. ಇಲ್ಲಿ ನಿಮಗೆ ಅಪ್ ಟು 5% ನೀವು ಏನಾದರೂ ಶಾಪಿಂಗ್ ಮಾಡಿದರೆ ಕ್ಯಾಶ್ ಬ್ಯಾಕ್ ಸಿಗುತ್ತೆ ಓನ್ಲಿ ಫ್ಲಿಪ್ಕಾರ್ಟಲ್ಲಿ. ನೆಕ್ಸ್ಟು 1100 ರೂಪಾಯಿಲಿ ವೆಲ್ಕಮ್ ಬೆನಿಫಿಟ್ಸನ್ನು ಕೂಡ ಕೊಡ್ತಾ ಇದ್ದಾರೆ. ಹಾಗೆ 1000 ರೂಪಾಯಿದಲ್ಲಿ ನಿಮಗೆ ಗಿಫ್ಟ್ ವೋಚರ್ ಕೂಡ ಸಿಗುತ್ತೆ ಗೈಸ್. ಅದನ್ನು ನೀವು ರೆಡಿ ಮಾಡ್ಕೋಬೋದು, ಗಿಫ್ಟ್ ಕಾರ್ಡನ್ನು. ಅದನ್ನು ನೀವು ಫ್ಲಿಪ್ಕಾರ್ಟಲ್ಲಿ ರೆಡಿ ಮಾಡಿಕೊಂಡು ಏನಾದರೂ ಶಾಪಿಂಗ್ ಮಾಡ್ಕೋಬೋದು ಫ್ರೀಯಾಗಿ 1000. ನೆಕ್ಸ್ಟು ಇಲ್ಲಿ ಕಾಂಪ್ಲಿಮೆಂಟ್ರಿ ಲಾಂಜ್ ಆಕ್ಸೆಸ್ ಕೂಡ ಸಿಗ್ತಾ ಇದೆ ಏರ್ಪೋರ್ಟಲ್ಲಿ. ಸೊ ಒಂದು ಒಳ್ಳೆ ಆಫರ್ ಅಂತಲೇ ಹೇಳ್ಬೋದು. ಇದು ಒಂದು ಲಿಮಿಟೆಡ್ ಆಫರ್ ಗೈಸ್. ನಿಮ್ಗೇನಾದರೂ ಈ ಒಂದು ಆಫರ್ ಸಿಕ್ಕಿದ್ರೆ ನೀವು ಲಕ್ಕಿ ಅಂತಲೇ ಹೇಳ್ಬೋದು. ಫ್ಲಿಪ್ಕಾರ್ಟ್ ಇವಾಗ ಹಲವಾರು ಮೆಸೇಜ್ ಕೂಡ ಸೆಂಡ್ ಮಾಡ್ತಾ ಇದೆ. ಸೊ ಆ ಒಂದು ಮೆಸೇಜಿಂದ ಕೂಡ ನೀವು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ಒಂದು ಪೇಜ್ಗೆ ನೀವು ರೀಡೈರೆಕ್ಟ್ ಆಗ್ತೀರಾ. ಇಲ್ಲಿಂದ ನೀವು ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಅಪ್ಲೈ ಪ್ರೊಸೆಸ್ಗೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಪ್ಯಾನ್ ಕಾರ್ಡ್ ಬೇಕಾಗುತ್ತೆ. ಸೊ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಇಂತ ನೀವು ಅಪ್ಲೈ ಮಾಡ್ಕೋಬಹುದು. ಓಕೆ, ಇಲ್ಲಿ ನಿಮ್ಮ ಡೀಟೇಲ್ಸನ್ನು ಎಂಟರ್ ಮಾಡ್ಕೊಳ್ಳಿ ಗೈಸ್. ನಿಮ್ಮ ಹೆಸರು, ನಂತರ ಎಲ್ಲಾನು ಡೀಟೇಲ್ಸ್ ಕೇಳುತ್ತೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಂತರ ಅಡ್ರೆಸ್ ಕೊಡಬೇಕು. ಅಡ್ರೆಸ್ ಕೊಟ್ಟಮೇಲೆ ವಿತಿನ್ 7 ವರ್ಕಿಂಗ್ ಡೇಸಲ್ಲಿ ನಿಮ್ಮ ಮನೆಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನೋದು ಬರುತ್ತೆ ಗೈಸ್. ಇದಕ್ಕಿಂತ ಬೆಸ್ಟ್ ಕ್ರೆಡಿಟ್ ಕಾರ್ಡ್ ಯಾವುದೂ ಇಲ್ಲ ಅಂತಲೇ ಹೇಳ್ತೀನಿ. ಶಾಪಿಂಗ್ ಸಲುವಾಗಿ ಈ ಒಂದು ಕ್ರೆಡಿಟ್ ಕಾರ್ಡನ್ನು ನೀವು ಯೂಸ್ ಮಾಡ್ಕೋಬೋದು. ಅದು ಕೂಡ ಆಕ್ಸಿಸ್ ಬ್ಯಾಂಕ್ದು ಗೈಸ್. ಆಕ್ಸಿಸ್ ಬ್ಯಾಂಕ್ದು ಅಷ್ಟು ಈಸಿಯಾಗಿ ಯಾವುದೇ ಕ್ರೆಡಿಟ್ ಕಾರ್ಡ್ ಸಿಗಲ್ಲ. ಸೊ ಈ ಒಂದು ಕ್ರೆಡಿಟ್ ಕಾರ್ಡ್ ಚೆನ್ನಾಗಿದೆ ಫ್ಲಿಪ್ಕಾರ್ಟ್ದು. ನಿಮ್ಗೆ ಏನಾದರೂ ಆಫರ್ ಸಿಕ್ತಿತ್ತು ಅಂತಂದರೆ ನೀವು ಅಪ್ಲೈ ಮಾಡ್ಕೊಳ್ಳಿ. ನೀವು ಬಹಳಷ್ಟು ಫ್ಲಿಪ್ಕಾರ್ಟಲ್ಲಿ ಶಾಪಿಂಗ್ ಮಾಡ್ತೀರಾ ಅಂತಂದರೆ ಈ ಒಂದು ಕ್ರೆಡಿಟ್ ಕಾರ್ಡ್ ನಿಮಗೆ ಪಕ್ಕಾ ಸಿಕ್ಕೇ ಸಿಗುತ್ತೆ. ಸೊ ನಿಮ್ಮ ಒಂದು ಅಕೌಂಟಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡ್ಕೊಳ್ಳಿ. ಹಾಗೆ ಸರ್ಚ್ ಮಾಡ್ಕೊಳ್ಳಿ ಗೈಸ್. ಸರ್ಚ್ ಮಾಡಿಕೊಂಡು ಈ ಒಂದು ಪೇಜ್ಗೆ ಬಂದು ನೋಡಿ, ಇಲ್ಲಿ ಕೆಳಗಡೆ ಕಮಿಂಗ್ ಸೂನ್ ಅಂತ ಇದೆಯಲ್ಲ, ಸೊ ಇಲ್ಲಿ ನಿಮಗೆ ಅವೆಲ್ ನೌ ಅಂತ ಇರುತ್ತೆ. ಹೋಗ್ಬಿಟ್ಟು ಅವೆಲ್ ನೌ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ಡೀಟೇಲ್ಸ್ಗಳನ್ನು ಎಂಟರ್ ಮಾಡಿ ಈ ಒಂದು ಕ್ರೆಡಿಟ್ ಕಾರ್ಡನ್ನು ನೀವು ತೊಗೊಬೋದು. ಓಕೆ, ಕಮಿಂಗ್ ಸೂನ್ ಅಂತ ಯಾರ್ಯಾರಿಗೆಲ್ಲ ಬರ್ತಾ ಇದೆ ನೋಡಿ, ಸ್ವಲ್ಪ ದಿನ ಬಿಟ್ಬಿಟ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಮತ್ತು ನಿಮಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ಸಿಕ್ಕರೆ ನಿಮ್ಮಷ್ಟು ಲಕ್ಕಿ ಯಾರಿಲ್ಲ ಅಂತಲೇ ಹೇಳ್ತೀನಿ. ಸೊ ನೋಡಿ ಗೈಸ್, ಈ ಒಂದು ಕ್ರೆಡಿಟ್ ಕಾರ್ಡ್ನಲ್ಲಿ ಹಲವಾರು ಆಫರ್ಸ್ ಇದ್ದಾವೆ. ಹಾಗೆ ಇಲ್ಲಿ ಮಿಂತ್ರಾ ಹಾಗೆ ಫ್ಲಿಪ್ಕಾರ್ಟಲ್ಲಿ 5% ಸಿಗುತ್ತೆ. ಹಾಗೆ ಇವರ ಪಾರ್ಟ್ನರ್ಸ್ ಏನಿದ್ದಾರೆ ಸೈಟ್ಸ್ ಆ್ಯಂಡ್ ಆಫ್ಲೈನಲ್ಲಿ ಕೂಡ ಈ ಒಂದು ಕಾರ್ಡನ್ನು ಯೂಸ್ ಮಾಡಿದರೆ ಬಹಳಷ್ಟು ಬೆನಿಫಿಟ್ಸ್ ಇದೆ. 4% ಇಲ್ಲಿ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗ್ತಾ ಇದೆ. ಸ್ವಿಗ್ಗಿನಲ್ಲಿ, .fit ಅಲ್ಲಿ, ನೆಕ್ಸ್ಟ್ PVR ಅಲ್ಲಿ, ಊಬರ್ ಅಲ್ಲಿ, ಟಾಟಾ ಸ್ಕೈನಲ್ಲಿ, ಟಾಟಾ 1mg ನಲ್ಲಿ, ನೆಕ್ಸ್ಟ್ ಕ್ಲಿಯರ್ ಟ್ರಿಪ್ ಅಲ್ಲಿ. ನಂತರ ಬೇರೆ ಕಡೆ ನೀವೇನಾದರೂ ಯೂಸ್ ಮಾಡ್ತೀರಾ ಅಂತಂದರೆ 1.5% ಆನ್ ಆಲ್ ಆನ್ಲೈನ್ ಆ್ಯಂಡ್ ಆಫ್ಲೈನ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ನಿಮಗೆ 1.5% ಸಿಗ್ತಾ ಇದೆ. ಸೊ ಇದಕ್ಕಿಂತ ಬೆಸ್ಟ್ ಯಾವುದಿಲ್ಲ ಅಂತಲೇ ಹೇಳ್ತೀನಿ. ಸೊ ಹೋಗ್ಬಿಟ್ಟು ನಿಮ್ಮ ಕಡೆ ಈ ಒಂದು ಆಫರ್ ತೋರಿಸ್ತಾ ಇತ್ತು ಅಂತಂದರೆ ಅಪ್ಲೈನ ಮಾಡ್ಕೊಳ್ಳಿ ಗೈಸ್. ನಂತರ ಇಲ್ಲಿ ಸ್ಯಾಲ್ರಿಡ್ ಹಾಗೆ ಸೆಲ್ಫ್ ಎಂಪ್ಲಾಯ್ಡ್ಗೂ ಕೂಡ ಇಲ್ಲಿ ಸಿಗುತ್ತೆ. ನೀವೇನಾದರೂ ಸ್ಯಾಲ್ರಿಡ್ ಪರ್ಸನ್ ಆಗಿದ್ರೆ 15,000 ನಿಮ್ಮ ಸ್ಯಾಲ್ರಿ ಇರಬೇಕಾಗುತ್ತೆ. ಸೊ ಇಲ್ಲಿ ಕಂಡೀಷನ್ ಅನ್ನೋದು ಸ್ವಲ್ಪ ಕೊಟ್ಟಿದ್ದಾರೆ ಗೈಸ್. ಸೆಲ್ಫ್ ಎಂಪ್ಲಾಯ್ಡ್ ಆಗಿದ್ರೆ ಅಥವಾ ಬಿಸ್ನೆಸ್ ಅಥವಾ ಇಂಡಿಪೆಂಡೆಂಟ್ ಅರ್ನರ್ಸ್ ಆಗಿದ್ರೆ ಇಲ್ಲಿ ಪ್ರೊಫೆಷನಲ್ ಅವ್ರಿಗೂ ಕೂಡ ಇಲ್ಲಿ 30,000ವರೆಗೆ ಇಲ್ಲಿ ಸ್ಯಾಲ್ರಿ ಇರಬೇಕಾಗುತ್ತೆ. ಹಂಗಂದ್ರೆ ಮಾತ್ರ ಈ ಒಂದು ಕ್ರೆಡಿಟ್ ಕಾರ್ಡ್ ಅನ್ನೋದು ಸಿಗ್ತಾ ಇದೆ, ಕೊಡ್ತಾ ಇದ್ದಾರೆ ಗೈಸ್. ಓಕೆ, ಜಸ್ಟ್ ಇಲ್ಲಿ 500ಗೆ ಆನ್ಯುವಲ್ ಫೀಸನ್ನು ತೊಗೊತಾರೆ. 500 ನೀವು ಪೇ ಮಾಡಿ ಈ ಒಂದು ಕ್ರೆಡಿಟ್ ಕಾರ್ಡನ್ನು ತೊಗೊಬೋದು. ಸೊ ನಾನು ಆಲ್ರೆಡಿ ಅಮೆಝಾನ್ ಮೇಲೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಇದು ICICI ಕ್ರೆಡಿಟ್ ಕಾರ್ಡನ್ನು ಕೊಡುತ್ತೆ. ಸೊ ICICI ಅದು ಫುಲ್ಲಿ ಲೈಫ್ ಟೈಮ್ ಫ್ರೀ ಇದೆ ಗೈಸ್ ಇವಾಗ ಸದ್ಯಕ್ಕೆ. ನೆಕ್ಸ್ಟು ಅದು ಕೂಡ ಆನ್ಯುವಲ್ ಫೀಸ್ ಹಾಕ್ಬೋದು ಅಂದ್ಕೊಂಡಿದ್ದೀನಿ. ಸೊ ಇವಾಗ ಫ್ಲಿಪ್ಕಾರ್ಟ್ ಆಕ್ಸಿಸ್ ಕಾರ್ಡ್ ಅವರು ಇವಾಗ ಆನ್ಯುವಲ್ ಫೀಸ್ ತೊಗೊತಾ ಇದ್ದಾರೆ. ಅಪ್ ಟು 500 ರೂಪೀಸ್ ಇಲ್ಲಿ ಆನ್ಯುವಲ್ ಫೀಸ್, ಅಂದರೆ ಇಯರ್ಲಿ ಇದನ್ನು ಕೊಡಬೇಕಾಗುತ್ತೆ. ಆನ್ಯುವಲ್ ಫೀಸನ್ನು ಕೊಟ್ಬಿಟ್ಟು ಇಲ್ಲಿ 2 ಲಕ್ಷದವರೆಗೆ ಈ ಒಂದು ಲಿಮಿಟ್ ಅನ್ನೋದು ನಿಮಗೆ ಸಿಗ್ಬೋದು ಅನ್ಕೊಂಡಿದ್ದೀನಿ. ನಿಮ್ಮ ಸಿಬಿಲ್ ಸ್ಕೋರ್ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ನಿಮ್ಮ ಲಿಮಿಟ್ ಅನ್ನೋದು. ನಿಮ್ಮ ಲಿಮಿಟ್ ಜೊತೆಗೆ ಈ ಒಂದು ಕ್ರೆಡಿಟ್ ಕಾರ್ಡ್ ಬರುತ್ತೆ, ಅದನ್ನು ನೀವು ಎಲ್ಲಾದರೂ ಯೂಸ್ ಮಾಡ್ಕೋಬೋದು. ನಂತರ ಟೈಮ್ಗೆ ನೀವು ರಿಪೇಮೆಂಟ್ ಮಾಡಿದರೆ ನಿಮ್ಮ ಕ್ರೆಡಿಟ್ ಸ್ಕೋರ್ ಕೂಡ ಹೆಚ್ಚಾಗುತ್ತೆ ಗೈಸ್. ಓಕೆ, ಸೊ ಗೈಸ್ ಇಷ್ಟಿರುತ್ತೆ ನೋಡಿ. ಯಾರ್ಯಾರಿಗೆಲ್ಲ ಈ ಒಂದು ಆಫರ್ ಸಿಗ್ತಾ ಇದೆನೋ ಅಪ್ಲೈನ ಮಾಡ್ಕೋಬೋದು. ಓಕೆ, ಸೊ ಗೈಸ್ ಇದಾಗಿರುತ್ತೆ ಇತ್ತಿನ ವಿಡಿಯೋ. ಸೊ ಹೇಗನ್ನಿಸ್ತು ವಿಡಿಯೋ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಲ್ಲಿ ತನಕ ಬಾಯ್.